ದೇವರ್ ಬೆಸ್ಟ್ ಫ್ರೆಂಡ್ಸ್, ಗುಡ್ ಫ್ರೆಂಡ್ಸ್ ಆಗಿದ್ರು ಅಷ್ಟೇ. ಅಂದರೆ ಒಂದು ಕಡೆ ನಿಮ್ಮ ತಾಯಿಯವರು ಅಂದರೆ ಈ ರೀತಿ ಅಪಘಾತದಲ್ಲಿ ತಿರೋಗ್ತಾರೆ, ಮೊನ್ನೆ ಅಷ್ಟೇ ಅವರು ಕೂಡ ಸೂಸೈಡ್ ಮಾಡ್ಕೊಂಡ್ರು ವಿಚಾರ ನಿಮ್ಗೆ ಕೂಡ ಗಮನಕ್ಕೆ ಬಂದಿದೆ. ನಮಗೆ ಆ್ಯಕ್ಚುಲಿ ಯಾವುದು ಕಾಲ್ಸು ಬರಲಿಲ್ಲ ಅದ್ರ ಬಗ್ಗೆ. ನಮಗೂ ಶಾಕಿಂಗು, ನಾವು ನ್ಯೂಸಲ್ಲಿ ನೋಡಿದ್ಮೇಲೆ ನಮಗೂ ಗೊತ್ತಾಗಿದೆ. ಯಾಕಂದ್ರೆ ನಾವು ಇಲ್ಲಿ ಕಾರ್ಯ ಟೆನ್ಷನಲ್ಲಿದ್ವಿ. ನಮಗೆ ಆ ವಿಷಯ ಗೊತ್ತಾದ ತಕ್ಷಣ ಇನ್ನೂ ಬೇಜಾರಾಗೋಯ್ತು. ಯಾಕಂದರೆ ಹೈದ್ರಾಬಾದಲ್ಲಿ ಅಂದರೆ ಅಷ್ಟು ಹತ್ರದಲ್ಲಿದ್ದವರು ಅವರು ಆಗ ಮಾಡಿಕೊಂಡ್ರು ಅಂತ ಗೊತ್ತಾದಾಗ ತುಂಬ ಬೇಜಾರಾಯಿತು. ಬಟ್ ನಾವು ಹೋಗಬೇಕಿತ್ತು, ಬಟ್ ಇಲ್ಲಿ ಕಾರ್ಯ ಇದರಿಂದ ನಮಗೂ ಕಷ್ಟ ಆಯಿತು, ಹೋಗೋಕ್ಕೂ ಆಗಲಿಲ್ಲ. ಅಂದರೆ ಊರಿನ ಬಗ್ಗೆ ಅಂದರೆ ಮನೆ ಕಟ್ಟೋ ವಿಚಾರಗಳಾಗ್ಬೋದು, ಆ ಥರ ಏನಾದ್ರು ಕನಸುಗಳು ಕಟ್ಕೊಂಡಿದ್ರ? ಮನೆ ಕಟ್ಟೋ ವಿಚಾರ ಅಂದರೆ ನಾವು ಕಟ್ಟೋದಿಲ್ಲ ಅಂದ್ರೂ ತಗೊಳ್ಳೋ ವಿಚಾರ ಇದು ನಡೀತಾನೆ ಇತ್ತು. ಹೈದ್ರಾಬಾದ್ ಅಲ್ಲಿ ಫ್ಲ್ಯಾಟ್ ಇದೆಯಲ್ಲ, ನಾವು ಆಲ್ರೆಡಿ ಬಂದು 1 or 2 years ಆಗಿತ್ತು. ಈಗ ಅದೇ ಫ್ಲ್ಯಾಟು ತುಂಬ ಇಷ್ಟ ಆಗಿ ಅದನ್ನೇ ಖರೀದಿ ಮಾಡಬೇಕು ಅನ್ನೋ ನಾವು ಪ್ಲ್ಯಾನಲ್ಲಿದ್ವಿ. ಅಷ್ಟರಲ್ಲಿ ಇದಾಯಿತು ಅಷ್ಟೇ. ಅಪೂರ್ವ ರಮೇಶ್ ಸ್ಟ್ರೀಟ್ ಫುಡ್ ಬಿಸ್ನೆಸ್ ನಿಂದ ದಿನಕ್ಕೆ 11,000 ರೂಪಾಯಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅಂದರೆ ಇಲ್ಲಿ ತಂದೆಯವರು ಆರೋಗ್ಯ ಯಾರು ನೋಡ್ಕೊತಿದ್ರು, ಅವ್ರ ಜೊತೆ ಇಲ್ಲ, ಅವರು ಗಂಡ ಹೆಂಡತಿಗಿಂತ ಬೆಸ್ಟ್ ಫ್ರೆಂಡ್ಸ್ ಥರನೇ ಇದ್ದರು. ಯಾಕಂದರೆ ಊರವ್ರಿಗೆಲ್ಲರಿಗೂ ಗೊತ್ತು. ಈಗ ನಾವು ನೋಡಿದೆ ತೆಲುಗಲ್ಲಿ ಏನೇನೋ ಟಾರ್ಚರ್ ಕೊಟ್ಟಿದ್ದಾರೆ, ಅದು ಇದು ಎಂತ ಅಲ್ಲ, ಅದು ಯಾವುದು ಸತ್ಯ ಅಲ್ಲ. ನಾನೇ ಹೇಳ್ತೀನಲ್ಲ, ಊರಿನವ್ರನ್ನ ಕೇಳಿ, ಅವ್ರು ನೋಡಿದ್ದಾರೆ ಎಲ್ಲ, ಅವ್ರ ಬಾಂಧವ್ಯ ಹೆಂಗಿತ್ತು, ಒಡನಾಟ ಹೇಗಿತ್ತು ಅನ್ನೋಂಥ ಊರು ಹೇಳುತ್ತೆ. ಮಕ್ಕಳ ಭವಿಷ್ಯ ಬಗ್ಗೆ ಏನು ಕನಸುಗಳು ಕಟ್ಕೊಂಡಿದ್ದಾರೆ ಪವಿತ್ರ ಅವರು? ನಮ್ಮ ಭವಿಷ್ಯದ ಬಗ್ಗೆ ಅಂದರೆ ಅವ್ರಿಗೆ ಇದ್ದದ್ದೇನೆಂದರೆ ಹೆಸರು ಮಾಡಬೇಕು. ನಾವು ದುಡ್ಡು ಅದು ಇದು ಯಾವುದೂ ಇಲ್ಲ, ಒಂದೊಳ್ಳೆ ಹೆಸರು ಮಾಡಬೇಕು ಅಂತಿತ್ತು ಅವ್ರಿಗೂ. ಅವರು ಅದಕ್ಕೆ ಅಂತಲೇ ಇಷ್ಟು ವರ್ಷ ಕಷ್ಟಪಟ್ಟು, ಅವ್ರು ನಮಗೆ ಅಂತಲೇ ಅಷ್ಟೆಲ್ಲ ಕಷ್ಟಪಟ್ಟಿದ್ದು. ಸೊ ಇದಾಯಿತು ಅಷ್ಟೇ. ಇಲ್ಲ, ಏಪ್ರಿಲಲ್ಲಿ ಇದ್ದಿದ್ದು. ಹೌದು, ಯಾಕಂದರೆ ನಮಗೂ ಯಾರೂ ಫೋನ್ ಮಾಡಿಲ್ಲ, ನಮಗೂ ಯಾವುದೇ ಕಾಲ್ಸು ಬರಲಿಲ್ಲ. ನಾವಿಲ್ಲಿ ಕಾರ್ಯದಲ್ಲಿ ಬ್ಯುಸಿ ಇದ್ವಿ. ನಾವು ಕಾರ್ಯ ಮಾಡಬೇಕಿದ್ರೆ ಸಡನ್ನಾಗಿ ನ್ಯೂಸು ನಾವು ನೋಡಿಲ್ಲ, ಯಾರು ನ್ಯೂಸ್ ನೋಡಿ ಕಾಲ್ ಮಾಡಿ ಇದೇನು ಹೀಗಾಗಿದೆ ಅಂದರು. ನಮಗೂ ನಮಗಾಗಲಿ, ನಾನು ಡೈರೆಕ್ಟು ವಾಚ್ಮ್ಯಾನ್ಗೆ ಕಾಲ್ ಮಾಡಿದೆ. ಅವರು ಕಾಲ್ ಮಾಡಿದಾಗ ಹೀಗಾಗಿದೆ ಅಂತ ಹೇಳಿದಾಗಲೇ ಗೊತ್ತಾಗಿದ್ದು ನಮಗೂ. ನಿಮ್ಮ ಭವಿಷ್ಯದ ಬಗ್ಗೆ ಒಂದಷ್ಟು ಸಜೆಷನ್ ಕೊಡೋದು, ಆ ರೀತಿ ಕೆಲಸಗಳ ಮಾಡ್ತಿದ್ರೆ? ಹೌದು, ಯಾಕಂದರೆ ನಮ್ಮಮ್ಮನಿಗೆ ಸಪೋರ್ಟರ್ ಆಗೇ ಇದ್ದರು ಅವರು. ನಿಜ ಹೇಳ್ಬೇಕಂದ್ರೆ ಸಪೋರ್ಟರ್ ಆಗೇ ಇದ್ದರು. ಯಾಕಂದರೆ ನಮ್ಮಮ್ಮ ಅಲ್ಲಿ ಹೋದಾಗ ಹೊಸಬ್ರು, ಹೊಸಬ್ರು ಎಲ್ಲ ಬೆಸ್ಟ್ ಫ್ರೆಂಡ್ಸ್ ಆಗೇ ಇದ್ದು. ಇಂಡಸ್ಟ್ರಿಯವರೆಲ್ಲ ತುಂಬ ಸಪೋರ್ಟ್ ಮಾಡಿದರು. ಅದೇ ಥರನೇ ಇವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಏನೇ ಜಗಳ ಇರಲಿ, ಬೆಸ್ಟ್ ಫ್ರೆಂಡ್ಸ್ ಅಂದಮೇಲೆ ಇದ್ದೇ ಇರುತ್ತೆ, ಜಗಳನೂ ಇರುತ್ತೆ, ಖುಷಿನೂ ಇರುತ್ತೆ. ಎಲ್ಲ ಚೆನ್ನಾಗೇ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರು. ಅಂದರೆ ನಿಮ್ಮ ವಿಚಾರಗಳಲ್ಲೂ ಒಂದಷ್ಟು ಅಂದರೆ ನಿಮ್ಮ ಜಾಬ್ಗಳಾಗ್ಬೋದು, ಹೌದು, ನಿಮ್ಮ ತಂಗಿ ವಿದ್ಯಾಭ್ಯಾಸ ಆಗ್ಬೋದು, ಆ ರೀತಿ ಹೆಲ್ಪ್ಗಳು ಮಾಡೋಂಥದ್ದು? ಹೆಲ್ಪ್ ಅಂದರೆ ಇಬ್ಬರು ಮಾಡ್ತಿದ್ರು ಹೆಲ್ಪ್. ಅಂದರೆ ಅವ್ರಿಗೇನಾದರೂ ಹೆಲ್ಪ್ ಬೇಕು ಅಂದರೆ ಅಮ್ಮನೇ ನಿಂತ್ಕೋತಿದ್ರು. ಮತ್ತು ನಮಗೇನಾದರೂ ಹೆಲ್ಪ್, ಸಣ್ಣ ಪುಟ್ಟ ಹೆಲ್ಪ್ ಬೇಕು ಅಂದರೆ ಅವರು ನಿಂತು ಮಾಡಿಕೊಡ್ತಿದ್ರು. ಆ ಥರದ್ರಲ್ಲಿ ಏನಿಲ್ಲ. ಹಿ ವಾಸ್ ಎ ಗುಡ್ ಸಪೋರ್ಟ್ ಆ್ಯಕ್ಚುಲಿ. ಅಂದರೆ